ಕುಂಭರಾಶಿಯವರಿಗೆ ದ್ವಿತೀಯದಲ್ಲಿ ಶನಿ ಇದ್ದಾನೆ ಮತ್ತು ಈಗ ಷಷ್ಠದಲ್ಲಿ ಗುರು ಆಗಿಬಿಟ್ಟಿದ್ದಾನೆ. ಆದ್ರಿಂದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು, ಅದಕ್ಕಿಂತ ಹೆಚ್ಚಾಗಿ ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಮತ್ತು ವಾಹನ ಕಾರಕನಾಗಿರ್ತಕ್ಕಂತಹ ಶುಕ್ರ ನೀಚದಲ್ಲಿ ಮತ್ತು ಅಷ್ಟಮದಲ್ಲಿ ಇದ್ದಾನೆ. ಅದರಿಂದ ಇವರು ವಾಹನದಲ್ಲಿ ಎಲ್ಲಾದರೂ ದೂರ ಸಂಚಾರ ಮಾಡೋದಾದ್ರೆ ಸ್ವಲ್ಪ ಮುಂದೆ ಹಾಕುವಂಥದ್ದು ಉಚಿತ ಅಂತ ಅನ್ಸುತ್ತೆ. ಸ್ವಲ್ಪ ಜೋಪಾನವಾಗಿ ಸಂಚಾರ ಮಾಡಬೇಕಾಗತ್ತೆ. ಮತ್ತು ದ್ವಿತೀಯದಲ್ಲಿರುವಂತಹ ಶನಿ ಈಗಾಗಲೇ ಅವರಿಗೆ 7.5 ನಡೀತಾ ಇದೆ, 7.5 ಶನಿ. ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿರ್ತಾರೋ ಅದ್ಯಾವುದು ವಾಪಸ್ ಬರ್ತಾ ಇಲ್ಲ ಅನ್ನುವಂತಹ ತೊಂದರೆಗಳಲ್ಲಿ ಈಗಾಗಲೇ ಸಿಲುಕೊಂಡಿರ್ತಾರೆ. ಅದರಿಂದಾಗಿ ಈ ಒಂದು ತಿಂಗಳ ಕಾಲ ಇನ್ವೆಸ್ಟ್ ಮಾಡಬೇಕಾದ್ರೆ ತುಂಬ ಜಾಗರೂಕವಾಗಿ ಇರುವಂಥದ್ದು ಒಳ್ಳೆಯದು. ಅಷ್ಟಮದಲ್ಲಿ ಇರುವಂತಹ ಷಷ್ಠದಲ್ಲಿ ಇರುವಂತಹ ಗುರುವಿನಿಂದಾಗಿಯೂ ಕೂಡ ಇವರಿಗೆ ಹೆಚ್ಚಿನ ಅನುಕೂಲಗಳಾಗೋಲ್ಲ. ಚತುರ್ಥಾಧಿಪತಿಯಾದಂತಹ ಶುಕ್ರ ಅವನು ವಾಹನ ಕಾರಕನೂ ಕೂಡ, ಅಂಥವನು ನೀಚದಲ್ಲಿ ಇದ್ಬಿಟ್ಟಿದ್ದಾನೆ. ಮತ್ತು ನವಮದಲ್ಲಿ ರವಿ ಕುಜ ಇವರೆಲ್ಲ ಇರೋದ್ರಿಂದಾಗಿ ಇವರಿಗೆ ಅದೃಷ್ಟ ಏನೊಂದು ಸಹಾಯವನ್ನು ಒದಗಿಸಬಹುದಾಗಿತ್ತು ಅದು ಕೂಡ ಕಡಿಮೆ ಆಗಿರುತ್ತೆ. ಆದ್ರಿಂದಾಗಿ ಈ ಸಂದರ್ಭದಲ್ಲಿ ಜೋಪಾನವಾಗಿರಬೇಕು ಅಂತ ಹೇಳಿ ಅಪೇಕ್ಷೆ.